ಆಗಿದೆ ಎಷ್ಟೊಂದು ಕ್ಯಾರೆಕ್ಟರ್ಗಳನ್ನ ಓಕೆ ಇದು ನಾನೇ ಮಾಡೋದು ಅಂತ ನಾನು ಫಿಕ್ಸ್ ಆಗಿ ಅವರು ಹೇಳಿದ್ರು ಇಲ್ಲ ಇದು ನೀನೇ ಮಾಡೋದು. ಓಕೆ ಪೇಮೆಂಟ್ ಮಾತಾಡಿದ್ದಾರೆ, ಪ್ರೊಡಕ್ಷನ್ ಹೌಸ್ಗೆ ಓಕೆ ಆಗಿದೆ, ಡೈರೆಕ್ಟ್ರಿಗೆ ಓಕೆ ಆಗಿದೆ. ಬಟ್ ಆಮೇಲೆ ಒಂದು ಮೇಜರ್ ಎಲ್ಲರೂ ಹೇಳೋದು ಒಂದು ಚಾನಲ್ ಒಪ್ಪಲಿಲ್ಲ, ಚಾನಲ್ ಕ್ಯಾನ್ಸಲ್ ಮಾಡಿ ಎಲ್ಲ ಆಗಿರುತ್ತೆ. ಪೇಮೆಂಟ್ ಮಾತುಕತೆ, ಕಾಸ್ಟ್ಯೂಮ್ ಹೇಳಿರ್ತಾರೆ, ಇದೇ ಥರ ಕಾಸ್ಟ್ಯೂಮ್ ಬೇಕು, ಶೂಟ್ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಹೇಳಿರ್ತಾರೆ. ಎಂಡಿಂಗ್ ಮೂಮೆಂಟಲ್ಲಿ ಇಲ್ಲ ಚಾನಲ್ ಒಪ್ಕೊಳ್ಳಿಲ್ಲ. ಅಲ್ಲ ಅದು ನಿಮಗೆ ಏನನ್ಸುತ್ತೆ, ಒಂದು ಮ್ಯಾಂಡಿಟರಿ ರೀಸನ್ ಆಗ್ಬಿಟ್ಟಿದ್ಯಾ ಅಂತ ಅನ್ಸುತ್ತೆ. ಹೌದು, ಯಾಕೆ ಅಂದರೆ ಒಂದು ಏನಾಗುತ್ತೆ ಅಂದರೆ ಎಷ್ಟು ಪ್ರೂವ್ ಮಾಡಿಕೊಂಡ್ರು ಇಂಡಸ್ಟ್ರಿಯಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಈಗ ನಿಮ್ಮ ಕೆಲಸದಲ್ಲಿ ಅಥವಾ IT ಕೆಲಸದಲ್ಲಿ ಏನಂದರೆ ಒಂದು ಫೇಸ್ ಇರುತ್ತೆ, ಅದು ಕಂಪ್ಲೀಟ್ ಮಾಡಿದ ತಕ್ಷಣ ಓಕೆ ನಿನಗೆ ಪ್ರಮೋಷನ್ನು, ನಿನಗೆ ಹೈಕ್ ಆಗುತ್ತೆ. ಬಟ್ ನಮ್ಮ ಆರ್ಟಿಸ್ಟ್ಗಳಲ್ಲಿ ಏನಂದರೆ ಎಷ್ಟೇ ಪ್ರೂವ್ ಮಾಡಿಕೊಂಡ್ರು, ನಾನು ಎಷ್ಟೇ ಗುಡ್ ಆರ್ಟಿಸ್ಟ್, ನಾನು ಇಷ್ಟು ನನ್ನ ಲಿಮಿಟ್ ಮೀರಿ ನಾನು ಆ್ಯಕ್ಟ್ ಮಾಡಬಲ್ಲೆ ಅಂತ ತೋರಿಸಿದ್ರು ಎಂಡ್ ಆಫ್ ದ ಡೇ ಆ ಸೀರಿಯಲ್ ಅಥವಾ ಆ ಪ್ರಾಜೆಕ್ಟ್ ಮುಗಿಯೋವರೆಗೂ ಅಷ್ಟೇ. ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನಾವು ಝೀರೋಯಿಂದನೇ ಸ್ಟಾರ್ಟ್ ಮಾಡಬೇಕು. ಮತ್ತೆ ಆಡಿಷನ್ಗೆ ಹೋಗಬೇಕು, ಲುಕ್ ಟೆಸ್ಟ್ಗೆ ಹೋಗಬೇಕು, ಕಾಸ್ಟ್ಯೂಮ್ ಟೆಸ್ಟ್ ಅದು ಇದು ಅಂತ ಎಲ್ಲ ಹೋಗಿ ಅಲ್ಲಿ ಚಾನಲ್ ಓಕೆ ಮಾಡಿ ಮತ್ತೆ ನಾವು ಶೂಟಿಂಗ್ ಪ್ಲೇಸ್ಗೆ ಹೋಗಬೇಕು. ಮತ್ತೆ ಎಲ್ಲ ಝೀರೋ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಪ್ರತಿ ಸತಿನೂ ಅದೇ ಪ್ರಾಬ್ಲಮ್. ಆ್ಯಕ್ಚುಲಿ ಅದು ಏನೇ ಡಿಮ್ಯಾಂಡ್ ಕ್ರಿಯೇಟ್ ಆದರೂ ಅಷ್ಟೇ, ಏನೇ ಫೇಮ್ ಬಂದ್ರೂ ಅಷ್ಟೇ ಅಲ್ವಾ, ಆ ಟೈಮ್ಗೆ ಅಷ್ಟೇ, ಅದು ಆ ಸೀರಿಯಲ್ ಮುಗಿಯೋವರೆಗೂ ಅಷ್ಟೇ. ಅದು ಎಂಥ ದೊಡ್ಡ ಆರ್ಟಿಸ್ಟ್ ಆಗಲಿ, ಎಂಥ ದೊಡ್ಡ ಹೀರೋ ಆಗಿರಲಿ ಅಷ್ಟೇ, ಆ ಸೀರಿಯಲ್ ಮುಗಿಯೋವರೆಗೂ ಅಷ್ಟೇ ಫೇಮು. ನೆಕ್ಸ್ಟ್ ನೀನು ಮತ್ತೆ ಹೀರೋ ಆಗಬೇಕು, ಮತ್ತೆ ಒಂದು ಕ್ಯಾರೆಕ್ಟ್ರ್ ಮಾಡಬೇಕಂದ್ರೆ ನೀನು ಮತ್ತೆ ಝೀರೋಯಿಂದನೇ ಬರಬೇಕು. ಸೊ ದಟ್ ವಾಸ್ ಒನ್ ಮ್ಯಾಂಡಿಟರಿ ರೀಸನ್ ಇಸ್ ಲೈಕ್ ಚಾನೆಲ್ ಒಪ್ಪಲಿಲ್ಲ. ಸೊ ನಾವೇನು ಮಾತು ಆಡೋಕ್ಕಾಗಲ್ಲ ಸರ್. ಯಾಕೆ ಸರ್, ನಾನು 3 ಸಲ ಬಂದಿದ್ದೆ ಲುಕ್ ಟೆಸ್ಟ್ಗೆ, 4 ಸಲ ಬಂದಿದೆ, ಅದು ಅಷ್ಟು ದೂರ. ಇದು ಚಿಕ್ಕ ವಿಷಯಗಳೇ ಆಗಿರ್ಬೋದು, ಒಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗಿರ್ಬೋದು, ಎಲ್ಲೆಲ್ಲಿಂದ ನಾವು. ಆ್ಯಂಡ್ ಒಂದು ಮೋರ್ ಏನಂದರೆ, ಒಂದು ಸಲ ನಾವು ಲುಕ್ ಟೆಸ್ಟ್ಗೆ ಹೋಗ್ತೀವಿ ಅಂದರೆ ನಾನು ಹೋಲ್ ಡೇ ಬೇಕು, ಹೋಗಬೇಕು, ಮೇಕಪ್ ಆಗಬೇಕು, ಅಲ್ಲಿ ಎಷ್ಟು ಜನ ಆರ್ಟಿಸ್ಟ್ ಇರ್ತಾರೆ ಅವರೆಲ್ಲ ಕ್ಲಿಯರ್ ಆಗಬೇಕು. ನಾನು ಯಾರಾದ್ಮೇಲೆ ಬಂದಿರ್ತೀನಿ, ಆಮೇಲೆ ನನಗೆ ಡೈಲಾಗ್ ಕೊಟ್ಟಿರೋದು ಅದನ್ನು ಗಟ್ ಮಾಡಿಕೊಂಡು ಕ್ಯಾರೆಕ್ಟರ್ ಬಗ್ಗೆ ಡೀಟೇಲ್ಸ್ ತೊಗೊಂಡು ನಾನು ಮಾಡಿ ಬರೋ ಅಷ್ಟೊತ್ತಿಗೆ ಪಕ್ಕ ಸಂಜೆ ಆಗಿರುತ್ತೆ.